ಗುತ್ತಿಗೆದಾರರ ಬಿಲ್ ಬಾಕಿ ಕೊಡ್ಲಿಕ್ಕೆ ಕಮಿಷನ್, ಕಾಮಗಾರಿಗಳಾಗಬೇಕು ಅಂದ್ರೆ ಕಮಿಷನ್, ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಆಗಬೇಕು ಅಂದ್ರೂ ಕೂಡ ಪರ್ಸೆಂಟೇಜ್ ಲೆಕ್ಕಾಚಾರ. ಇದೀಗ ಇದೆಲ್ಲದನ್ನು ಮೀರಿದ ಒಂದು ಗಂಭೀರ ಆರೋಪ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಕೇಳೋಕ್ ಸಿಗ್ತಾ ಇದೆ. ದೇಗುಲಗಳ, ಅದರಲ್ಲೂ ಶ್ರೀಮಂತ ಹಿಂದೂ ದೇಗುಲಗಳ ಹುಂಡಿಯಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪರ್ಸೆಂಟೇಜ್ ಅನ್ನ ಕೇಳ್ತಾ ಇದೆ. 1 ಕೋಟಿ ಆದಾಯ ಮೀರಿದ ದೇಗುಲಗಳು ತಮ್ಮ ಆದಾಯದ 10ರಷ್ಟು, 1 ಕೋಟಿ ಒಳಗಿನ ಆದಾಯದ ದೇಗುಲಗಳು 5% ಆದಾಯವನ್ನ ರಾಜ್ಯ ಸರ್ಕಾರಕ್ಕೆ ನೀಡಬೇಕು ಅನ್ನೋ ಚಿಂತನೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸರ್ಕಾರದ ಮಟ್ಟದಲ್ಲಿ ಬಂದ ಬೆನ್ನಲ್ಲೇ ಇದೀಗ ವಿರೋಧ ಪಕ್ಷಗಳಿಂದ ಇದರ ವಿರುದ್ಧವಾಗಿ ಚಾಟಿ ಬೀಸುವ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕ ದತ್ತಿಗಳ ವಿಧೇಯಕ ಮಂಡನೆ ಕೂಡ ಆಗಿದೆ. ಗ್ಯಾರಂಟಿಗಳ ಹೊರೆಯಿಂದ ಸರ್ಕಾರದ ಖಜಾನೆ ಬರಿದಾಗಿದ್ದು ಅದನ್ನ ಕಾಂಪನ್ಸೇಟ್ ಮಾಡುವ ಪ್ರಯತ್ನ ಈ ಮೂಲಕ ಮಾಡ್ತಾ ಇದೆ ಕಾಂಗ್ರೆಸ್ ಪಾಳೆಯ ಅಂತ ಹೇಳಿ ವಿರೋಧ ಪಕ್ಷಗಳ ನಾಯಕರು ಚಾಟಿ ಬೀಸುತ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೆಂಥ ದುರ್ಗತಿ ಬಂತು ಅಂತ ಕೂಡ ಟೀಕೆ ವ್ಯಕ್ತವಾಗ್ತಾ ಇದೆ. ಒಂದು ಕೋಟಿ ಆದಾಯ ಮೀರಿದ ದೇಗುಲಗಳು ಆದಾಯದ 10%, 1 ಕೋಟಿಗೂ ಕಡಿಮೆ ಆದಾಯ ಬರುವ ದೇಗುಲಗಳು 5%. ಹುಂಡಿ ಕಾಸ್ನಲ್ಲೂ ಕೂಡ ಪರ್ಸೆಂಟೇಜ್ ಲೆಕ್ಕಾಚಾರ ಇನ್ನು ಮುಂದೆ ರಾಜ್ಯದಲ್ಲಿ ಚಾಲ್ತಿಯಾಗತ್ತೆ. ಇದಕ್ಕೆ ಆಲ್ರೆಡಿ ಸಂಬಂಧಪಟ್ಟ ವಿಧೇಯಕ ಮಂಡನೆ ಅಂಗೀಕಾರ ಕೂಡ ಆಗಿ ಹೋಗಿದೆ. ಇನ್ನು ಮುಂದೆ ಹಿಂದೂ ದೇಗುಲಗಳ ಆದಾಯದಲ್ಲಿ ನೇರ ಪರ್ಸೆಂಟೇಜು ಸರ್ಕಾರದ ಖಜಾನೆಗೆ ರವಾನೆ ಆಗಬೇಕಾಗತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ವಾಕ್ ಸಮರ ಕೂಡ ಜೋರಾಗಿದೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಬೆಳಗ್ಗೆನೆ ಇದ್ರ ಬಗ್ಗೆ ರಾಮಲಿಂಗಾರೆಡ್ಡಿ ಹಿರಿಯ ಸಚಿವರು ಪ್ರತಿಕ್ರಿಯೆ ಕೂಡ ನೀಡಿದ್ರು. ನಾವು ಹಿಂಗಿಸ್ಕೊಂಡು ದುಡ್ಡನ್ನ ವಾಪಸ್ ಹಂಗೆ ಅದೇ ದೇಗುಲಗಳಿಗೆ ಖರ್ಚು ಮಾಡ್ತೀವಿ. ಸಿ ಗ್ರೇಡ್ ದೇಗುಲಗಳಿಗೆ ನಾವು ಅವುಗಳ ಅಭಿವೃದ್ಧಿಗೆ ಹಾಗೆ ಅಲ್ಲಿನ ಅರ್ಚಕರಿಗೆ ವಿಮೆ ಮಾಡಿಸ್ಲಿಕ್ಕೆ ಅವರ ಕುಟುಂಬದ ಶ್ರೇಯೋಭಿವೃದ್ಧಿಗೆ ಬಳಕೆ ಮಾಡ್ಕೊಳ್ತೀವಿ ಅನ್ನೋ ಸಮರ್ಥನೆಯನ್ನ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿದ್ದಾರಾದರೂ ಕೂಡ ಬಿಜೆಪಿ ಪಾಲಿಗೆ ಇದೀಗ ಮತ್ತೊಂದು ಹೊಸ ಅಸ್ತ್ರ. ಕಾಂಗ್ರೆಸ್ ಪಾಳೆಯ ಹಿಂದೂ ವಿರೋಧಿ ಅಂತ ಹೇಳಿ ಇದರಿಂದಲೂ ಸಾಬೀತಾಗ್ತಿದೆ ಅನ್ನೋ ಒಂದು ನರೇಟಿವ್ನ ಇದೀಗ ಕಾಂಗ್ರೆಸ್ ಪಾಳೆಯದ ವಿರುದ್ಧ ಬಿಜೆಪಿ ಪಾಳೆಯ ಸಿದ್ಧಪಡಿಸಿಕೊಂಡಿದೆ.